I'm confused because in my film I have never promoted ganja. No, in you're that not film. promoted. Yeah. You have presented a realistic picture. We know Yeah, that. yeah. But somewhere in that, what we saw is, okay, ಈ ಗ್ರೀನ್ ಮಾಫಿಯಾ ಅಂದ್ರೆ ನಾನ್ ಹೇಳ್ತಾರೆ ನನ್ನ ಪ್ರಕಾರ ನನ್ಗೆ ಗೊತ್ತಿಲ್ಲ, ನನ್ಗೂ ಕೇಳಿರೋದು ಒಂದ್ ಫಿಲಮ್ ಇಂದ ನಾವು ನೋಡ್ತಾ ಇದೀವಿ, ಗಾಂಜಾ ಅನ್ನೋದು ಓಕೆನಾ, ಬಟ್ LSD ಓಕೆ ಅಲ್ಲ ಅಂತ ಆತರ ಏನಾದ್ರು ಹೇಳಕ್ ಹೊರಟಿದ್ದೀರಾ ಮೂಲಕ ಅಂತ? ಖಂಡಿತ ಇಲ್ಲ. ಬಿಕಾಸ್ ಗಾಂಜಾನು LSD ಎಲ್ಲ ಒಂದೇ ಅಲ್ವಾ, ಎಲ್ಲ ನಶೆನೇ ಅಲ್ವಾ ಅದು? ಇಲ್ಲ ಇಲ್ಲ, ಎರಡು ಬೇರೆ ಬೇರೆ. ಒಂದು ಸೈಕೋ ಆಕ್ಟಿವ್ ಡ್ರಗ್, ಇನ್ನೊಂದು ಸೈಕೋಟ್ರೋಪಿಕ್ ಡ್ರಗ್. LSD is a lab tested drug and ganja is grown in the idu, and ಎರಡೂನು ಓಕೆ ಅಲ್ಲ. And we have shown the effect of that in the film in the second half, and I think people will understand if they know. ನಾನು ಅದನ್ನ ಹೇಳೋದಕ್ಕಾಗೋದಿಲ್ಲ ಇಲ್ಲಿ. It's an important plot point, and Pacha loses something very very important in his life because of that. And ಇದು ಓಕೆ ಅಲ್ಲ ಅಂತಲ್ಲ. ಈಗ ನಾನು ಹೇಳ್ತಾ ಇರೋದು, ಈಗ ನೀವು ಬ್ಯಾಡ್ ಇನ್ಫ್ಲೂಯೆನ್ಸ್ ಬಗ್ಗೆ ಎಲ್ಲ ನನಗೂ ನೆನ್ನೆ ಒಂದಿಬ್ರು ಕೇಳಿದ್ರು, ಅಂದ್ರೆ ಬ್ಯಾಡ್ ಇನ್ಫ್ಲೂಯೆನ್ಸ್ ಅಂಡ್ ಎಟ್ಸೆಟ್ರಾ ಅಂತ. ಈಗ 90 ನಿಮಿಷ ಅಥವಾ 100 ನಿಮಿಷದ ಸಿನಿಮಾ ಒಬ್ಬ ಮನುಷ್ಯನ ವ್ಯಕ್ತಿತ್ವ ಚೇಂಜ್ ಮಾಡುತ್ತೆ ಅಂತಂದ್ರೆ, if a person's personality is so fragile that he can change after watching a film, then he can change after watching anything. He can change after watching a 5-minute story, 5-minute short story, 30-minute short story, or a ಕಾದಂಬರಿ, ಕವನ, ಏನೇ ನೋಡಿದ್ರು ಚೇಂಜ್ ಆಗಬಹುದು. ಬಿಕಾಸ್ ಜನರು ಅಷ್ಟು ಫ್ರೆಜೈಲ್ ಆಗಿದ್ದಾರೆ ಅಂತಂದ್ರೆ ಆ ಜವಾಬ್ದಾರಿ ಸಿನಿಮಾ ಮೇಲೆ ಹಾಕೋದು ತಪ್ಪಾಗುತ್ತೆ. ಸಿನಿಮಾ ಮಾಡಿದಾಗ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಇವಾಗ ಅದೇ ಜನಗಳು ವಾಪಸ್ಸು ಹೋಗ್ಬೇಕಾದ್ರೆ, ಓ ಬಿಡೋ ಗಾಂಜಾ ಎಲ್ಲಿದ್ರು ಸಿಗುತ್ತೆ, ಆತರ ಒಂಥರ ಒಂದ್ ಇದಿರ್ತಾ ಅಂತ ಕೇಳಿದ್. ಬಿಕಾಸ್ ನನ್ಗೆ ಅದು explanation ಬೇಕಾಗಿತ್ತು. Not at all. And none of us are okay with either LSD or either marijuana or anything. Okay? But the thing is, ಅದರ ಹಿಂದೆ ಇರೋ ಪಾಲಿಟಿಕ್ಸ್, ಅದರ ಹಿಂದೆ ಇರೋ ಬ್ಯಾಕ್ ಸ್ಟೋರಿ, ಅದು ಯಾಕೆ ಕ್ರಿಮಿನಲೈಸ್ ಆಯ್ತು, ಅದು ಯಾಕೆ ಆ ಥರ ಆಯ್ತು ಅನ್ನೋದನ್ನ ನಾವು ಸಿನಿಮಾದಲ್ಲಿ ಎಕ್ಸ್ಪ್ಲೈನ್ ಮಾಡಿದೀವಿ. ಬಟ್ ಈದರ್ ಆಫ್ ದೆಮ್ ಆರ್ ನಾಟ್ ಓಕೆ. ಅಂಡ್ ಎರಡು ಒಂದೇ ಅಲ್ಲ. ಒಂದು ಲ್ಯಾಬ್ ಟೆಸ್ಟೆಡ್ ಡ್ರಗ್, ಇನ್ನೊಂದು ಭೂಮಿಯಿಂದ ಬರೋದು. ನಶಾನೇ ಅಲ್ವಾ? ಲ್ಯಾಬ್ ಟೆಸ್ಟೆಡ್, ಲ್ಯಾಬ್ ಡೈಮಂಡ್ಸ್, ಇದು ಡೈಮಂಡ್ ತರಾನೇ ನಶಾ, ಲ್ಯಾಬ್ ಇದ್ರದ್ದು ಅದು ಎರಡು ಒಂದೇ ನನ್ಗನ್ಸೋದು. Ma'am, I'll tell you one thing. There's a drug. There's a kind of drug. When you take it, it makes you very very active. ಆಯ್ತಾ? ಇನ್ನೊಂದು ಅರ್ಧ ಗಂಟೆ ಆದ್ಮೇಲೆ ಮತ್ತೆ ಬೇಕು ಅಂತ ಅನ್ಸುತ್ತೆ, ತುಂಬಾ ಆಕ್ಟಿವ್ ಆಗುತ್ತೆ. ಅದಾದ್ಮೇಲೆ ಮತ್ತೆ ನಿಮ್ ಬ್ರೈನ್ ಆಕ್ಟಿವಿಟಿ ಕಡಿಮೆ ಆಗ್ತಿದ್ದಂಗೆ ಮತ್ತೆ ಬೇಕು ಅಂತ ಅನ್ಸುತ್ತೆ. ಸೊ ಅದನ್ನ ಇಡೀ ದಿವಸ ಆಲ್ಮೋಸ್ಟ್ ತುಂಬಾ ಜನ ತಗೊಳ್ತಾರೆ. ಏನ್ ಗೊತ್ತಾ ಅದು? ಇಟ್ಸ್ ಕಾಲ್ಡ್ ಕಾಫಿ. ಸೊ the differentiation, the classifications are very 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 minute, very meticulously done. And ನಾವು ಅದನ್ನ ಸ್ವಲ್ಪ ಕೇರ್ಫುಲ್ ಆಗಿ ಮಾತಾಡಬೇಕಾಗುತ್ತೆ. ಎಲ್ಲ ನಶೆನು ಒಂದೇ ಆ ಥರ ಎಲ್ಲ, ವಿ ಕೆನಾಟ್ ಬ್ರಾಕೆಟ್ ಥಿಂಗ್ಸ್ ಲೈಕ್ ದಟ್. ಅಂಡ್ ಇಟ್ ವಿಲ್ ಬಿ ಇರ್ರೆಸ್ಪಾನ್ಸಿಬಲ್ ಆನ್ ಆರ್ ಪಾರ್ಟ್ ಅಂಡ್ ಆಲ್ಸೋ ಆನ್ ಪ್ರೆಸ್ಸ್ ಪಾರ್ಟ್ ಆಲ್ಸೋ ಇಫ್ ದೇ ಡೂ ದಟ್. So thanks for the clarification. Yes. But one more thing is, Dhananjay, last ಅಲ್ಲಿ open end ಇಟ್ಟಿದ್ದೀರಾ. Yeah. Will this film continue? Mango Pacha continues? I think there are scope. There's a very very big scope, and even I would like to explore, but not right now. But we wanted to end the film on that high note, and I'm very very happy. And adu sadhya agiddu Sudeep sir kadeinda, and I'm very very lucky and fortunate that I could get Dhananjay on screen in my debut film. And yes, in future we may do, but as of now there is nothing on cards. Okay. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.